ಸ್ನೇಹಿತರೆ, ತ್ರಿವರ್ಣ ಕ್ರೈಮ್ ಕಾರ್ನರ್ಗೆ ಸ್ವಾಗತ. ನಾನು ಮಂಜುನಾಥ್. ಸ್ನೇಹಿತರೆ, ಉತ್ತರ ಪ್ರದೇಶದ ಫಿರೋಜಾಬಾದ್ ನಲ್ಲಿ ಅಲ್ಲಿರ್ತಕ್ಕಂಥ ಒಂದು ಯಾದವ್ ಕಾಲನಿ ಅನ್ನೋ ಒಂದು ಪ್ಲೇಸ್ ನಲ್ಲಿ 1 ವರ್ಷದ 6 ತಿಂಗಳ ಮಗುವನ್ನ ಒಬ್ಬ ವ್ಯಕ್ತಿ ಬಟ್ಟೆ ಒಗ್ದಂಗೆ ಒಗ್ದು ನಿರಾಕಾರಣವಾಗಿ ಅವನು ಅತಿ ಕೃತ್ಯವಾಗಿ ಕೊಂದಿದ್ದಾನೆ. ಇದಕ್ಕೆ ಕಾರಣ ಕೇಳ್ಬಿಟ್ರೆ ಅಂತೂ ನೀವು ಕಣ್ಣಲ್ಲಿ ಹಂಗೆ ನೀರು ಬಂದ್ಬಿಡುತ್ತೆ. ಆ ತರ ಮಗುವನ್ನ ಎತ್ತಿ ಬಂಡೆ ಹೊಡೆದಿದ್ದಾನೆ ಸಿಮೆಂಟ್ ರೋಡಿಗೆ. ಒಂದೇಟಿಗೆ ಆ ಮಗು ಹೋಗಿದ್ಯಾ, ಆದ್ರೂ ಬಿಡದೆ ಅವನು 10 ಬಾರಿ ಹೊಡೆದಿದ್ದಾನೆ ನೆಲಕ್ಕೆ. ಆ ವಿಡಿಯೋ ನೋಡ್ದೆ. ಆ ವಿಡಿಯೋನ ಇಲ್ಲಿ ಹಾಕಕ್ಕಾಗಲ್ಲ, ಯಾಕೆಂತಂದ್ರೆ ಯೂಟ್ಯೂಬ್ ಗೈಡ್ಲೈನ್ಸ್ ಫಾಲೋ ಮಾಡ್ಬೇಕು, ಇಲ್ಲಾಂದ್ರೆ ನಮ್ಮ ವಿಡಿಯೋ ಡಿಲೀಟ್ ಆಗುತ್ತೆ. ಸ್ನೇಹಿತರೆ, ಯಾರು ಚಿಕ್ಕ ಮಕ್ಕಳನ್ನ ನಾನು ಇಲ್ಲೇ ಕಿರಣಿ ಅಂಗಡಿಗೆ ಹೋಗ್ಬರ್ತೀನಿ, ನಾನು ಇಲ್ಲೇ ರೇಷನ್ ತರ್ತೀನಿ, ನಾನು ಇಲ್ಲೇ ಹಾಸ್ಪಿಟ್ಲಿಗೆ ಹೋಗ್ಬರ್ತೀನಿ ಅಂತ ಹೇಳ್ಬಿಟ್ಟು ಅಕ್ಕಪಕ್ಕದವರ ಮನೆಗೆ ಮಗುವನ್ನ ಕೊಟ್ಟು ನೋಡ್ಕೊಳ್ರಿ, ನಾವು ಬರ್ತೀವಿ 10 ನಿಮಿಷ ಅಂತ ಹೋದವ್ರಿಗೆ, ಅಂತವ್ರು ಈ ವಿಡಿಯೋ ನೋಡ್ಬೇಕು. ಈ ವಿಡಿಯೋ ನೋಡಿದಾಗಂತೂ ನನಗೂ ಕಣ್ಣಲ್ಲಿ ನೀರು ಬಂತು. ಇವೆಲ್ಲವನ್ನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕೂ ಮೊದಲು ಯಾರಿನ ನೀವು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡದಲ್ಲೇ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಅನ್ನು ಒತ್ತಿಟ್ಕೊಳ್ಳಿ. क्या मारा था बच्चे को? मेरी सर बच्चे तो कोई दुश्मनी नहीं थी। तो क्या मारा तूने फिर? ये सवाल आप लड़की से कर लेना। ये सवाल लड़की से करना। अरे आप तूने मारा लड़का तो पहले इस तरह से जानवरों को भी नहीं कोई मारता। ಸ್ನೇಹಿತರೆ, ಉತ್ತರ ಪ್ರದೇಶದ ಫಿರೋಜಾಬಾದ್ ನಲ್ಲಿ ಯಾದವ್ ಕಾಲೋನಿ ಅಂತ ಒಂದಿದೆ. ಅಲ್ಲಿ ಏನು 24 ವರ್ಷದ ಮಹಿಳೆ, ಆಕೆ ಹೆಸರು ರತಿದೇವಿ ಅಂತ. ಈ ರತಿದೇವಿಗೆ 3 ವರ್ಷದ ಹಿಂದೆ ಮದುವೆ ಆಗಿರುತ್ತೆ. ಈ ಫ್ಯಾಮಿಲಿಗೆ 1 ವರ್ಷದ 6 ತಿಂಗಳ ಒಂದು ಮಗು ಇರುತ್ತೆ, ಆರವ್ ಅಂತ ಅವನ ಹೆಸರು. ಏನೋ ಕೌಟುಂಬಿಕದ ಕಲಹದಿಂದ ಇವರಿಬ್ರು ಬೇರೆ ಆಗಿರ್ತಾರೆ. ಬೇರೆ ಆಗಿ ಏನು ರತಿದೇವಿ ಇರ್ತಾರೆ, ಅವರು ತನ್ನ ತಾಯಿ ಮನೆ ತವ್ರ ಮನೆಗೆ ಹೋಗಿರ್ತಾರೆ. ಪಿಂಕಿ ದೇವಿ ಅವರ ಅಮ್ಮ ಹೆಸರು. ತವ್ರ ಮನೆಗೆ ಹೋಗಿ ಅಲ್ಲೇ ಇರ್ತಾರೆ. ಅಲ್ಲಿ ಇದ್ಕೊಂಡೆ ಡೈವರ್ಸ್ಗೆ ಅಪ್ಲೈ ಮಾಡಿರ್ತಾರೆ. ಏನು ಈ ಗಂಡ ಏನಿರ್ತಾನೆ, ಗಂಡನ ಸಂಬಂಧಿ ಒಬ್ಬನಿರ್ತಾನೆ. ಈ ಇನ್ಸಿಡೆಂಟ್ಗೆಲ್ಲ ಕಾರಣ ಅವನೇ. ಇವನೇ ಮೇನ್ ಅಕ್ಯೂಸ್ ಅಂಡ್ ಆರೋಪಿ. ಇವನ ಹೆಸರು ವಿರಾಜ್ ಅಂತ. ಇವನಿಗೂ 24 ವರ್ಷನೇ. ಇವನ್ ಏನ್ ಮಾಡ್ತಾನೆ, ರತಿದೇವಿಗೆ ಹತ್ರ ಆಗ್ಬಿಟ್ಟು ಅವಳಿಗೆ ಡೈವರ್ಸ್ಗೆ ಹೆಲ್ಪ್ ಮಾಡೋದು, ಫ್ಯಾಮಿಲಿಗೆ ಹೆಲ್ಪ್ ಮಾಡೋದು ಅಂತ ಇರ್ತಾನೆ. ಇವನು ಒಂದು ಚಿಕ್ಕ ಕಿರಣಿ ಅಂಗಡಿ ಕೂಡ ಇಟ್ಕೊಂಡಿರ್ತಾನೆ. ಲಾಭ ಇಲ್ದರೆ ಯಾರು ಬೇರೆ ಫ್ಯಾಮಿಲಿಗೆ ಯಾರು ಹೆಲ್ಪ್ ಮಾಡ್ತಾರೆ ಹೇಳಿ, ಸರಿನಾ? ಇವನೇನ್ ಮಾಡ್ತಾನೆ, ಒಂದು ದಿನ ಏನು ರತಿದೇವಿ ಇರ್ತಾಳೆ, ನಾನ್ ನಿನ್ ಮದುವೆ ಆಗ್ಬೇಕು ಅಂತ ಕೇಳ್ತಾನೆ. ಅವಾಗ ಅವಳೇನ್ ಹೇಳ್ತಾಳೆ, ಇಲ್ಲ ನನಗೆ ಮಗು ಇದೆ, ಆಗಲ್ಲ, ನನಗೆ ಪ್ರೀತಿ ಪ್ರೇಮ ಎಲ್ಲ ಇಷ್ಟ ಇಲ್ಲ ಅಂತ ಹೇಳ್ತಾಳೆ. ಅದಾದ ನಂತರ ಏನು ರತಿದೇವಿ ತಾಯಿ ಪಿಂಕಿ ದೇವಿ ಇರ್ತಾಳೆ, ಅವ್ರ ಹತ್ರನೂ ಹೋಗಿ ಹೇಳ್ತಾನೆ, ನಾನು ಹಿಂಗೆ ಹೆಲ್ಪ್ ಮಾಡ್ತೀನಿ, ನನ್ಗೆಲ್ಲ ಕಿರಣಿ ಶಾಪ್ ಇದೆ, ಅದರಿಂದ ಎಲ್ಲ ಬರ್ತಕ್ಕಂಥದ್ದು ನಿಮ್ಗೆ ಕೊಡ್ತೀನಿ ಅಂತೆಲ್ಲ ಮಾತಾಡ್ತಾನೆ. ಆದ್ರೂ ಕೂಡ ಅವರು ಕೂಡ ಒಪ್ಪಿಲಿದಾಗ ಏನ್ ಮಾಡ್ತಾನೆ ಇವನು, ಒಂದು ದಿನ ರತಿದೇವಿ ಲಾಯರ್ನ ಮೀಟ್ ಮಾಡಲು ಹೋಗ್ಬೇಕಾಗಿರುತ್ತೆ. ಹಂಗೆ ತಾಯಿನೂ ಜೊತೆಗೆ ಹೋಗಿರ್ತಾರೆ, ಪಿಂಕಿ ದೇವಿನೂ. ಆ ಸಮಯದಲ್ಲಿ ಮಗುವನ್ನ ನೋಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು, ಯಾಕಂದ್ರೆ ಮೊದ್ಲೇ ಜೊತೆಗೆ ಫ್ಯಾಮಿಲಿ ಜೊತೆಗೆ ಚೆನ್ನಾಗಿರ್ತಾನೆ ಇವನು. ನಾನು ಮಗುವನ್ನ ನೋಡ್ಕೊಂತೀನಿ, ಆಟದ ಸಾಮಾನುಗಳನ್ನ ತಗೊಂಡ್ಬರ್ತೀನಿ, ಹಾಗೆ ಚಾಕ್ಲೇಟ್ ಅನ್ನು ಕೊಡಿಸ್ಕೊಂಡ್ಬರ್ತೀನಿ ಅಂತೇಳಿ ಮನೆಯಿಂದ ಸ್ವಲ್ಪ ಒಂದು 100 ಮೀಟರ್ ದೂರ ಹೋಗ್ಬಿಟ್ಟು ಆ ಮಗುವನ್ನ ಅತಿ ಕೃತ್ಯವಾಗಿ ಸಾಯಿಸಿದ್ದಾನೆ. ಯಾವ ರೀತಿ ಅಂದ್ರೆ, ಈ ಬಟ್ಟೆ ಒಗಿತಾರಲ್ಲ ಆ ರೀತಿ ಹೊಡೆದಿದ್ದಾನೆ. ಒಂದೇ ಹೊಡೆದ ಮೇಲಿಂದ 7 ಅಡಿಗೆ ಮೇಲಿಂದ ಎತ್ತಿ ನೆಲಕ್ಕೆ ಹೊಡೆದಿದ್ದಾನೆ. ಒಂದೇ ಒಂದು ಸೌಂಡ್ ಮಾಡುತ್ತೆ, ಮಗು ಅಳುತ್ತೆ. ಆ ವಿಡಿಯೋ ನೋಡಿದ್ರೆ ಇಲ್ಲಿ ಹಾಕಕ್ಕಾಗಲ್ಲ. ಆ ವಿಡಿಯೋ ನೋಡಿದ್ರೆ ನನ್ನ ಕಣ್ಣಲ್ಲೂ ನೀರು ಬರುತ್ತೆ. ನೋಡಿದೀನಿ ನಾನು ಆ ವಿಡಿಯೋ. ಇನ್ಸ್ಟಾಗ್ರಾಮ್ ಮೇಲೆಲ್ಲ ತುಂಬಾ ವೈರಲ್ ಆಗ್ತಾ ಇದೆ. ಅವನು 8ರಿಂದ 10 ಬಾರಿ ಆಗ್ತಾನೆ ಆ ಮಗುವನ್ನ. ಏನು ಸಿಮೆಂಟ್ ರೋಡಿಗೆ 10 ಬಾರಿ ಆಗ್ತಾನೆ. ಅಕ್ಕಪಕ್ಕದವರು ಬಂದು ಏನಾಯ್ತು ಅಂತ ಕೇಳಿದ್ರೆ ಆ ಮಗುವನ್ನ ನೀಟಾಗಿ ಎತ್ಕೊಂಡು ಓಡಾಗ್ಬಿಟ್ಟು ಅವ್ರ ಮನೆ ಮುಂದೆ ಹಾಕ್ಬಿಟ್ಟಿರ್ತಾನೆ. ಇದಾದ ನಂತರ ಏನಾಗುತ್ತೆ, ಪೊಲೀಸರು ಇವನನ್ನ ಅರೆಸ್ಟ್ ಮಾಡಲು ಹೋದಾಗ ಪೊಲೀಸರಿಗೆ ಇವನು ಗುಂಡಾರಿಸ್ತಾನೆ. ಪೊಲೀಸರು ಏನ್ ಮಾಡ್ತಾರೆ, ಇವನ್ ಕಾಲಿಗೆ ಶೂಟ್ ಮಾಡಿ ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಾದ್ಮೇಲೆ ಇವನ್ನ ಏನ್ ಆಸ್ಪತ್ರೆಗೆ ಜಾಯಿನ್ ಮಾಡಿದ್ರೆ, ಅಲ್ಲಿ ನೀರು ಅಂತ ಬಡ್ಕಂತವ್ನೆ. ಯಾರು ಕೊಡ್ತಿಲ್ಲ. ಈ ವಿಡಿಯೋ ನೋಡಿದ್ರೆ ಯಾರ ಟ್ರೀಟ್ಮೆಂಟ್ ಮಾಡ್ತಾರೆ ಇವನಿಗೆ. ಇವನ್ ಯಾಕೆ ಹಂಗ್ ಮಾಡ್ದ ಅಂದ್ರೆ, ಈ ಮಗುನೇ ನನಗೆ ಈ ಪ್ರೇಮಕ್ಕೆ ಅಡ್ಡ ಬರುತ್ತೆ ಅಂತೇಳಿ ಈ ತರ ಎಲ್ಲ ಮಾಡಿರೋದು ಇವನು. ಇವಾಗ BNS ಆಕ್ಟ್ ಕೊಲೆ ಆರೋಪದಡಿ ಇವನನ್ನು ಅರೆಸ್ಟ್ ಮಾಡಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೊಂತಿದ್ದಾನೆ. ಏನು UP ನ್ಯಾಯಾಲಯ ಇವನಿಗೆ ಯಾವ ಶಿಕ್ಷೆ ಕೊಡುತ್ತೆ, ಮರಣದಂಡನೆ ಅಥವಾ ಜೀವಾವಧಿ ಶಿಕ್ಷೆ ಕೊಡುತ್ತಾ, ನಾನು ಕಾತುರದಿಂದ ಕಾಯ್ತಾ ಇದ್ದೀನಿ. ಅದೇ ಇಂಥವರು ಹೊರಗಡೆ ಇದ್ರೆ ತುಂಬಾ ಇನ್ನೂ ಅಷ್ಟು ಕೃತ್ಯಗಳನ್ನ ಮೆರೀತಾರೆ. ಇವರು ಒಳಗಿಡಬೇಕು, ಇಲ್ಲಾಂದ್ರೆ ಈ ಪ್ರಪಂಚದಲ್ಲೇ ಇರಬಾರ್ದು. ನೋಡೋಣ, ಕೋರ್ಟ್ನ ತೀರ್ಪಿಗಾಗಿ ನಾನು ಕಾಯ್ತಿರ್ತೀನಿ. ನಿಮ್ಗೆ ಏನು ಅನ್ನಿಸ್ತು ಈ ವಿಡಿಯೋದ ಮೇಲೆ ಕಮೆಂಟ್ಸ್ ಬಾಕ್ಸ್ ನಲ್ಲಿ ತಿಳಿಸಿ. ನಮಸ್ಕಾರ, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.